ಲಕ್ಷ್ಮೀ ಬಾರಮ್ಮ ಅಂತ ನಾವು ಲಕ್ಷ್ಮಿಯವ್ರನ್ನೇ ಬರಮಾಡ್ಕೊಂಡಿದ್ದೀವಿ. ಭಾಗ್ಯ ಲಕ್ಷ್ಮಿಯವರು ನಮ್ಮ ಮುಂದಿಗಿದ್ದಾರೆ. ಸೊ ಬೆಂಗಳೂರು ಗಣೇಶ ಉತ್ಸವದಲ್ಲಿ ನಿಮ್ಮ ಒಂದು ಬಹು ಮುಖ್ಯವಾದ ಪಾತ್ರ ಇದೆ ಅಂತ ಗೊತ್ತಾಯ್ತು. ಇವಾಗ ನೀವಿದ್ರೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ ಏನಂತೀರಾ ಭಾಗ್ಯಲಕ್ಷ್ಮಿ ಅವರೇ? ಇರ್ಬೋದು. ಐ ಲೈಕ್ ಇಟ್. ಸೊ ಎಷ್ಟು ವರ್ಷಗಳಿಂದ ನಿಮ್ಮ ಒಂದು ಒಡನಾಟ ಬೆಂಗಳೂರು ಗಣೇಶ ಉತ್ಸವದ? 14 ವರ್ಷದಿಂದ ಇದ್ದೀನಿ. ಸೊ ನೀವೇನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಓಕೆ. ಸೊ ಅದರೊಂದಿಗೆ ಗಣೇಶನ ಸೇವೆ. ಸೊ ನಿಮ್ಮ ಡಿಪಾರ್ಟ್ಮೆಂಟ್ ಏನು, ಏನನ್ನು, ಯಾವ ಟೀಮ್ ಅನ್ನು ನೀವು ಲೀಡ್ ಮಾಡ್ತಾ ಇದ್ದೀರಾ? ಪೆಂಡಾಲ್ ಮತ್ತೆ ಹುಂಡಿ ಕಲೆಕ್ಷನ್ ಟೀಮ್. ಬಹಳ ಮುಖ್ಯವಾದ ಡಿಪಾರ್ಟ್ಮೆಂಟ್ ಇದು. ಪೆಂಡಾಲ್ ಹುಂಡಿ ಬಹಳ ಮುಖ್ಯವಾದ ಡಿಪಾರ್ಟ್ಮೆಂಟ್. ಅದು ಖಂಡಿತ. ಸೊ ಹೆಂಗೆ ಏನೇನೆಲ್ಲ ಕೆಲಸ ಕಾರ್ಯಗಳಿರುತ್ತೆ? ಪೆಂಡಾಲ್ ಅಂದ್ರೆ ಅಷ್ಟು ಸುಲಭವಾದ ವಿಷಯ ಅಲ್ಲ. ಹೌದೌದು. ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವೇ ಇರ್ತೀವಿ, ನಮ್ಮ ಟೀಮೇ ಇರೋದು. ಬಂದವ್ರನ್ನೆಲ್ಲ ನಗುಮಗದಿಂದ ಬರ್ಮಾಡ್ಕೊಂಡು ಅವ್ರಿಗೆ ನಮ್ಮಲ್ಲಿ ನಡೆಯೋ ಸೇವೆಗಳ ಬಗ್ಗೆ ವಿವರಣೆ ಕೊಟ್ಟು ಅವ್ರ ಮನವೊಲಿಸಿ ಸೇವೆ ಮಾಡಿಸೋಂಗೆ ಮಾಡೋದು. ಮತ್ತೆ ಹುಂಡಿಗೆ ಯಾರು ಪ್ರೀತಿಯಿಂದ ಹುಂಡಿಗೆ ಹಾಕೋರಿದ್ರೆ ಹುಂಡಿಗೂ ಹಾಕ್ಬೋದು, ಅದನ್ನ ನಾವು ಹೇಳ್ತೀವಿ. ಹೇಳಿ ನಮ್ಗೆ ಮತ್ತೆ ಬಂದವ್ರನ್ನೆಲ್ಲ ಸರಿಯಾದ ರೀತಿನಲ್ಲಿ ಗೈಡ್ ಮಾಡೋದು. ವೆರಿ ನೈಸ್. ಭಾಗ್ಯಲಕ್ಷ್ಮಿ ಅವರೇ, ಈ ವರ್ಷನ ನಾವು ಕರ್ಮದ ವರ್ಷ ಅಂತ ಕರಿತೀವಿ. ಇಟ್ಸ್ ಇಯರ್ ಆಫ್ 8. 2024 ನ ಆಡ್ ಮಾಡಿದ್ರೆ ಕರ್ಮದ ವರ್ಷ. ಎಷ್ಟು ಒಳ್ಳೆ ಕರ್ಮಗಳನ್ನು ಈ ವರ್ಷ ಮಾಡ್ತೀವೋ ಅದ್ರ ಫಲ ನಮಗೆ ಸಿಗಲಿದೆ. ನಿಮ್ಮ ಒಂದು ಅನಿಸಿಕೆ ಅಥವಾ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಈ ವರ್ಷ ಇನ್ ಹೆಂಗಿರಬಹುದಾಗಿದೆ? ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ. ಪ್ರತಿ ವರ್ಷನೂ ಚೆನ್ನಾಗೇ ಇರುತ್ತೆ, ನಡೀತಾ ಇರುತ್ತೆ. ಈ ಸರಿ ಎಲ್ಲ ನಮ್ಮ ಲೇಡೀಸ್ಗೋಸ್ಕರ ಇದು ಮಾಡಿರೋದ್ರಿಂದ ನಾವೆಲ್ಲರೂ ತುಂಬ ಖುಷಿಯಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮತ್ತು ಎಲ್ಲ ಕಾರ್ಯಕ್ರಮಗಳು ಮತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಡೆಯೋದ್ರಿಂದ ಎಲ್ಲ ನಮ್ಮದೇ ಪಾರ್ಟಿಸಿಪೇಷನ್ ಇರುತ್ತೆ. ಎಲ್ಲ ಕಡೆ ನೋಡ್ಕೊಳ್ಳೋದು ಮಾಡೋದು ಎಲ್ಲ. ಇಲ್ಲಿನವರೆಗೂ ಮಾಡದೇ ಇರುವ ಯಾವ್ದಾದ್ರು ವಿಷಯ, 14 ವರ್ಷಗಳಲ್ಲಿ ಮಾಡದೇ ಇರೋ ಯಾವ್ದಾದ್ರು ವಿಷಯ ಈ ವರ್ಷ ಮಾಡ್ತಿದ್ದೀರಾ ನೀವು ಹೊಸದಾಗಿ? ಅದೇ ಲೇಡೀಸ್ ಪ್ರಾಮಿನೆನ್ಸ್ ಕೊಟ್ಟಿರೋದು ಈ ಸರಿ. ಈ ವರ್ಷ ಹಂಗಂದ್ರೆ ಮೊದಲು ಕೆಲಸ ಮಾಡ್ತಿದ್ರಿ, ಆದ್ರೆ ಈ ವರ್ಷ ಹಂಗಂದ್ರೆ ನೀವು ವಿಶೇಷವಾಗಿ ಕೆಲಸ ಮಾಡ್ತಿದ್ದೀರಾ? ಹೌದು, ವಿಶೇಷ ಅಂದ್ರೆ ಮೊದಲು ಮಾಡಿದೀವಿ, ಈಗಲೂ ಮಾಡ್ತಾ ಇದ್ದೀವಿ. ಅಂದ್ರೆ ಈ ವರ್ಷ ಆದ್ರೆ ನಿಮ್ಗೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಿದ್ರೆ ಖಂಡಿತ. ಹೌದೌದು. ವೆರಿ ನೈಸ್. ಇನ್ನು ಈ ವರ್ಷ ಭಾಗ್ಯಲಕ್ಷ್ಮಿ ಅವರೇ, ಈ ತರ ಹೆಣ್ಮಕ್ಳಿಗೋಸ್ಕರನೇ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೀವಿ ಅಂಡ್ ಒಂದು ಟೀಮ್ ಅನ್ನು ಸೃಷ್ಟಿ ಮಾಡ್ತಿದೀವಿ, ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ತಿದ್ದೀವಿ ಅಂತ ಹೇಳಿದ ತಕ್ಷಣ ನಿಮ್ಗೆ ಹೆಂಗ್ ಅನ್ಸ್ತು? ನೀವು ಒಂದು ಟೀಮ್ ನ ಲೀಡ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಖಂಡಿತ ಅನ್ಕೊಂಡಿರ್ಲಿಲ್ಲ, ಇದುವರೆಗೂ ನಾವು ಮಾಡಿರ್ಲಿಲ್ಲ. ಬಟ್ ಈ ಸರಿ ಕೊಟ್ಟಿರೋದು ನಂಗೆ ತುಂಬಾ ಸಂತೋಷ ಆಗಿದೆ. ಮತ್ತೆ ನಮ್ದು ಲೇಡೀಸ್ ಬ್ಯಾಚ್ ಎಲ್ಲ ನಾವು ತುಂಬಾ ಕ್ಲೋಸ್ ಆಗಿದ್ದೀವಿ. ಮತ್ತೆ ಮಿಕ್ಕ ಮೆಂಬರ್ಸು ಅಷ್ಟೇ ಒಳ್ಳೆ ಮನೆ ತರ ಇದ್ದೀವಿ ನಾವೆಲ್ಲ. ಇಲ್ಲಿ ಬಂದು ಕೆಲಸ ಮಾಡೋದೇ ಒಂದು ಖುಷಿ ವಿಚಾರ. ನಾನು ಇರೋದು ಕೋರಮಂಗಲದಲ್ಲಿ, ಅಲ್ಲಿಂದ ಬರ್ತಾ ಇದ್ದೀನಿ. ಸೊ ಅಲ್ಲಿಂದ ಬರ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೋಬಹುದು ನೀವು ಹೇಗಿರುತ್ತೆ ಅಂತ ಹೇಳಿ. ಅದೊಂದು ಅಟ್ರಾಕ್ಷನ್ ಇಲ್ಲಿ ಬರ್ಬೇಕು ಅಂತ ಹೇಳಿ. ವೆರಿ ನೈಸ್, ವೆರಿ ನೈಸ್. ಸಾಮಾನ್ಯವಾಗಿ ಹೋಮ್ ಮೇಕರ್ಸ್ ಅಂತ ಹೇಳಿದ ತಕ್ಷಣ ಅಯ್ಯೋ ನಮ್ಗೆ ಅದನ್ನ ಬಿಟ್ರೆ ಇನ್ನೇನು ಬರಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲ, ಅದು ಸತ್ಯ ಅಲ್ಲ. ಮನೇನ ಜವಾಬ್ದಾರಿ ನೋಡ್ಕೊಳ್ಳೋರು ಲೋಕನೇ ಆಳಬಹುದು. ನಿಜ. ಮುಂಚೆ ಎಲ್ಲ ನಾವು ಕತ್ಲಾಯ್ತು ಅಂದ್ರೆ ಮನೆ ಬಿಟ್ಟು ಹೊರಗಡೆ ಬರಕ್ಕೆ ಒಂಥರ ಕಂಫರ್ಟಬಲ್ ಆಗಿರ್ತಿರ್ಲಿಲ್ಲ. ಈಗೇನಿಲ್ಲ, ಕಲೆಕ್ಷನ್ಗೆ ಬರ್ತೀವಿ, ಮನೆಗೆ ಹೋಗೋದಕ್ಕೆ 9-9:30 ಆಗಿಬಿಡುತ್ತೆ. ಸಂಘಕ್ಕೆ ಸೇರಿದ್ಮೇಲೆ ಒಂಥರ ಧೈರ್ಯ ಬಂದಿದೆ, ಎಲ್ಲಾನು ಫೇಸ್ ಮಾಡ್ಬೋದು ಅನ್ನೋದು. ಎಲ್ಲರೂ ಬಂದು ನಮ್ಮ ಸಂಘದಲ್ಲಿ ಸೇರಿ ದೇವ್ರ ಸೇವೆ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊತೀನಿ.